60ನೇ ನ ಹಿ ಕ್ರಮಶ್ಚೇತಿ ಹ ಮೃತ್ಯುಜನ್ಮನೋಃ ಶರೀರಿಣಾಮಸ್ತು ತದಾತ್ಮಕರ್ಮಭಿಃ ಯಸ್ನೇಹ ಪಾಶೋ ನಿಜ ಸರ್ಗವೃದ್ಧಯೇ ಸ್ವಯಂ ಕೃತಸ್ತೆ ತಮಿಮಂ ವಿದೃಚ್ಛಸಿ ನ ಹಿ ಕ್ರಮಃ ಚೇತ್ ಇಹ ಮೃತ್ಯುಜನ್ಮನೋಃ ಶರೀರಿಣಾಂ ಅಸ್ತು ತತ್ ಆತ್ಮಕರ್ಮಭಿಃ ಯಃ ಸ್ನೇಹಪಾಶಃ ನಿಜಸರ್ಗವೃದ್ಧಯೇ ಸ್ವಯಂ ಕೃತಃ ತೇ ತಂ ಇಮಂ ವಿವೃಶ್ಚಸಿ. ಅಂದ್ರೆ ಕೃತದ್ಯುತಿ ಇನ್ನೊಂದು ರೀತಿಯಲ್ಲಿ ತನ್ನ ವೇದನೆಯನ್ನು ಹೊರಗೆ ಹಾಕ್ತಾ ಇದ್ದಾಳೆ. ಒಂದು ಹೇಳಿದ್ದು ಅಲ್ಪವಯಸ್ಕರು ಸಾಯ್ತಾ ಇದ್ದಾರೆ, ಹಿರಿಯರು ಬದುಕಿದ್ದಾರೆ, ಹಾಗಾಗಿ ನೀನು ವಿರುದ್ಧವಾದ ಕ್ರಮದಲ್ಲಿ ಜಗತ್ತನ್ನ ಪಾಲನೆ ಮಾಡ್ತಾ ಇದ್ದೀಯಾ, ಜಗತ್ತಿನ ಪರಿಪಾಲನೆ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ. ಅಥವಾ ಅವಳೇ ಒಂದು ಉತ್ತರವನ್ನ ಕಂಡುಕೊಳ್ತಾ ಇದ್ದಾಳೆ, ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದ್ತಾ ಇದ್ದಾನೆ, ಅಂದ್ರೆ ಅವನ ಕರ್ಮಕ್ಕನುಗುಣವಾಗಿ ಜನ್ಮ ಮರಣಗಳೆಲ್ಲವೂ ಕೂಡ ಕರ್ಮಾಧೀನ ಅಲ್ವಾ. ಹಾಗಾಗಿ ಅವರವರ ಕರ್ಮಾಧೀನವಾಗಿ ಜನ್ಮ ಮರಣಗಳ ಒಳಗಡೆ ಸುಖ ದುಃಖಗಳು ಅದೆಲ್ಲ ಅವರ ಕರ್ಮಾಧೀನವಾಗಿ. ಹಾಗಾಗಿ ಮೃತ್ಯು ಜನ್ಮನೋಹ ಕ್ರಮಃ ನಹಿ ಚೇತ್, ಮೊದಲು ಹುಟ್ಟಿದವನು ಮೊದಲು ಸಾಯಬೇಕು, ನಂತರ ಹುಟ್ಟಿದವನು ನಂತರ ಸಾಯಬೇಕು, ಎರಡು ಅಲ್ವಾ. ಹಾಗೆ 1900 ಹುಟ್ಟಿದವನು ಬೇಗ ಸಾಯಬೇಕು, 1950 ಹುಟ್ಟಿದ ನಂತರ ಸಾಯಬೇಕು. ಈ ತರ ಕಾಲಕ್ಕೆ ಅನುಗುಣವಾಗಿ ಯಾರು ಮೊದಲು ಹುಟ್ಟಿದ್ದಾರೋ ಅವರು ಮೊದಲು ಸಾಯುವಂಥದ್ದು, ನಂತರ ಹುಟ್ಟಿದವನು ನಂತರ ಸಾಯುವಂಥದ್ದು ಅನ್ನೋ ಕ್ರಮ ಇಲ್ಲ ಸೃಷ್ಟಿ ವ್ಯವಸ್ಥೆಯಲ್ಲಿ. ಆ ತರ ಭಗವಂತನ ಒಂದು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಆ ರೀತಿಯಾಗಿಲ್ಲ. ಮೊದಲು ಹುಟ್ಟಿದವನು ಮೊದಲು ಸಾಯಬೇಕು, ನಂತರ ಹುಟ್ಟಿದವನು ನಂತರ ಸಾಯಬೇಕು ಅನ್ನೋ ಕ್ರಮ ಇಲ್ಲ ಅಂತ ಆದ್ರೆ ಮೃತ್ಯು ಜನ್ಮನೋಹ ಕ್ರಮ ಎಂಬುವ ಕ್ರಮ ಅಂದ್ರೆ ಅದೇ ಆರ್ಡರ್ಲ್ಲೇ ಆಗಬೇಕು ಅಂತ ಇಹ ನಚೇತ್ ಇಲ್ಲ ಅಂತ ಆದ್ರೆ, ಇಹ ಅಂದ್ರೆ ಅಸ್ಮಿನ್ ಸಂಸಾರೆ ಅಸ್ಮಿನ್ ಜಗತಿ, ಈ ಜಗತ್ತಿನಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಮತ್ ಹೇಗೆ? ಶರೀರಿಣಾಂ ತತ್ ಆತ್ಮಕರ್ಮಭಿ ಅಸ್ತು, ಶರೀರಿಗಳಿಗೆ ಆತ್ಮಕರ್ಮಭಿ ತತ್ ಅಸ್ತು, ಆ ಮೃತ್ಯು ಎಂಬುವಂಥದ್ದು ಆತ್ಮಕರ್ಮ. ಆತ್ಮನಃ ಕರ್ಮ ಆತ್ಮಕರ್ಮ, ಅವರವರು ಮಾಡಿದ್ದುಣ್ಣೋ ಮಹಾರಾಯ ಇದ್ದಾಗೆ ಅವರವರ ಜೊತೆಯಲ್ಲಿ ಇರತಕ್ಕಂಥ ಸುಖ ದುಃಖ ಪ್ರಾರಬ್ಧ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಈ ಎಲ್ಲ ಕರ್ಮದ ಗಂಟಿಗೆ ಅನುಗುಣವಾಗಿ ಶರೀರಗಳಿಗೆ, ಶರೀರಿ ಅಂದ್ರೆ ಶರೀರ ಅಸ್ಯ ಅಸ್ತಿ ಇತಿ ಶರೀರಿ, ಶರೀರಿ ಶಬ್ದಕರ್ತೇನು ಶೀರ್ಯತೇತಿ ಶರೀರಂ, ಯಾವತ್ತಾದರೂ ನಾಶ ಆಗ್ಲೇಬೇಕು, ನಾಶ ಆಗುವ ಸ್ವಭಾವವನ್ನು ಹೊಂದಿರುವಂಥದ್ದು ಶರೀರ. ಅಂತಹ ಶರೀರವನ್ನ ಧಾರಣೆ ಮಾಡಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಶರೀರಿಗಳು. ಎಲ್ಲಾ ಜೀವಾತ್ಮರಿಗೂ ಕೂಡ ಆತ್ಮಕರ್ಮಭಿ ತತ್, ಅವರವರ ಕರ್ಮಕ್ಕೆ ಅನುಗುಣವಾಗಿ ತತ್ ಅಂದ್ರೆ ಅದು ಅಂದ್ರೆ ಮೃತ್ಯು, ಮರಣ ಎಂಬುವಂಥದ್ದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಬರುವಂಥದ್ದು ಅಂತಾದ್ರೆ ಯಹ ಸ್ನೇಹ ಪಾಶಃ ನಿಜ ಸ್ವರ್ಗವೃದ್ಧಯೇ ಸ್ವಯಂ ಕೃತಃ ತೇ ತಮಿಮಂ ವಿವೃಶ್ಚಸಿ. ಇದು ಕೂಡ ತಪ್ಪೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟು ಸಾವುಗಳು ಬರುತ್ತೆ, ಕ್ರಮ ಅಂತಿಲ್ಲ. ಮೊದಲು ಹುಟ್ಟಿದವನು ಮೊದಲು, ನಂತರ ಹುಟ್ಟಿದವನು ನಂತರ ಅನ್ನೋ ಕ್ರಮ ಇಲ್ಲ ಅಂತ ಆದ್ರೆ, ಹಾಗಾದ್ರೆ ಈ ಸ್ನೇಹ ಪಾಶದಲ್ಲಿ ನಮ್ಮನ್ನ ಯಾಕೆ ಕಟ್ಟಾಕಿದ್ಯಾ? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ಈ ಸ್ನೇಹ ಪಾಶವನ್ನು ನೀನೇ ಕಟ್ಟಾಕ್ತವನಲ್ವಾ. ಯಾಕಂದ್ರೆ ನಮಗೆ ನಮ್ಮ ಮಗುವಿನ ಮೇಲೆ ಅಭಿಮಾನ ಇಲ್ಲದೆ ಹೋದ್ರೆ ನಾವು ಅದನ್ನ ಸರಿಯಾಗಿ ಬೆಳೆಸ್ಲಿಕ್ಕೆ ಆಗಲ್ಲ. ನಮ್ಮ ತಂದೆ ತಾಯಿಗಳ ಮೇಲೆ ಅಭಿಮಾನ ಇಲ್ಲದೆ ಹೋದ್ರೆ ನಾವು ಅವರ ಕಷ್ಟ ಕಾಲದಲ್ಲಿ ಸಹಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಪರಸ್ಪರವಾಗಿ ತಂದೆ ತಾಯಿಂದರಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಂದೆ ತಾಯಿಂದರ ಮೇಲೆ ಒಂದು ಸ್ನೇಹ ಇದೆ. ಯಾಕಂದ್ರೆ ನೋಡಿ, ನಮ್ಗೆ ಯಾರೋ ರೋಡಲ್ಲಿ ಹೋಗೋ ಒಂದು ಮಗು ಬಿದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ನಮ್ಮ ಮಗು ಬಿದ್ರೆ ಆಕಾಶವೇ ಏನೋ ಸೀಳು ಹೋದಂಗ ನಾವು ಮಾಡ್ತೀವಿ. ಮತ್ತು ನಮ್ಮವರು ಅಂತ ಆದಾಗ, ನಮ್ಮವರಿಗೆ ಸುಖವಾದಾಗ ಹಿರಿಯುತ್ತೇವೆ, ನಮ್ಮವರಿಗೆ ದುಃಖವಾದಾಗ ತುಂಬಾ ವ್ಯಥೆ ಪಡ್ತೇವೆ, ನಮಗೆ ಆದಷ್ಟು ವ್ಯಥೆ ಪಡ್ತೇವೆ, ಅಥವಾ ನಮಗಾದದಕ್ಕಿಂತ ಜಾಸ್ತಿ ವ್ಯಥೆ ಪಡ್ತೇವೆ. ಹೀಗೆಲ್ಲ ಇದೆ. ಯಾಕೆ? ಭಗವಂತನೇ ಇಲ್ಲೊಂದು ಸ್ನೇಹ ಎಂಬ ಒಂದು ಹಗ್ಗ, ನಮಗೆ ಒಂದು ಸ್ನೇಹವೆಂಬ ಹಗ್ಗದಿಂದ ಕಟ್ಟಾಕಿದ್ದಾನೆ ಭಗವಂತ ಅಲ್ವಾ. ಯಾಕೆ ಕಟ್ಟಾಕಿದ್ದಾನೆ ಅಂದ್ರೆ ನಿಜ ಸರ್ಗ ವೃದ್ಧಿ, ಅವನ ನಿಜ ಅಂದ್ರೆ ತನ್ನ ಅಂದ್ರೆ ಭಗವಂತನ ಅಂತ ಅರ್ಥ. ತನ್ನ ನಿಜ ಶಬ್ದಕ್ಕೆ ತನ್ನ ಅಂತ ಅರ್ಥ. ತನ್ನ ಸರ್ಗ ವೃದ್ಧಿ ಆಗ್ಬೇಕು ಅಲ್ವಾ. ಅವನು ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಚತುರ್ಮುಖ ಬ್ರಹ್ಮದೇವರು
ಅನೇಕ ಋಷಿಮುನಿಗಳನ್ನ, ರುದ್ರದೇವರನ್ನ, ಹಾಗೆ ಅನೇಕರನ್ನು ಸೃಷ್ಟಿ ಮಾಡಿದ್ರು. ಮುಖ್ಯವಾಗಿ ಕಶ್ಯಪರಿಂದ ಅನೇಕ ಸಂತಾನ ಬೆಳ್ಕೊಂಡು ಹೋಯ್ತು. ಯಾಕಂದ್ರೆ ಭಗವಂತ ಭಾಗವತದಲ್ಲೇ ಬರುತ್ತೆ, ಸೃಷ್ಟಿ ಮಾಡ್ಲಿಕ್ಕೆ ಬ್ರಹ್ಮದೇವರಿಗೆ ಆದೇಶವನ್ನ ಮಾಡಿ, ಆ ಸೃಷ್ಟಿಯಲ್ಲಿ ಆರಂಭದಲ್ಲಿ ಅನೇಕ ವ್ಯತ್ಯಾಸಗಳಾಗಿ ಸರಿಯಾದ ಕ್ರಮದಲ್ಲಿ ಸೃಷ್ಟಿಯಾಗದೇನೆ ಆಮೇಲೆ ಭಗವಂತ ಬಂದು ಆದೇಶ ಮಾಡು, ತಪಸ್ಸನ್ನ ಮಾಡಿ ಸೃಷ್ಟಿ ಮಾಡು. ಸೃಷ್ಟಿ ಅನ್ನೋದು ಸುಮ್ಮನೆ ಸಹಜವಾದ ಪ್ರಕ್ರಿಯೆ ಅಲ್ಲ, ಸುಲಭದಲ್ಲಿ ಆಗುವಂಥದ್ದಲ್ಲ. ಆತಿಷ್ಠ, ತಪಸ್ಸನ್ನ ಮಾಡಿ ಸೃಷ್ಟಿ ಪ್ರಕ್ರಿಯೆಯನ್ನ ಮಾಡು. ಯಾಕಂದ್ರೆ ಒಂದು ಜೀವಿ ಒಂದು ಭೂಮಿಗೆ ಬರಬೇಕು ಅಂತ ಆದ್ರೆ ಸುಲಭದ ಮಾತಲ್ಲ ಅದು. ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ 84 ಲಕ್ಷ ಜೀವಿಗಳನ್ನು ನೀನು ಸೃಷ್ಟಿ ಮಾಡಿಸಿದ್ಯ. ಬ್ರಹ್ಮದೇವರೇ ಮೊದಲಾದವರ ಮೂಲಕವಾಗಿ, ಋಷಿಮುನಿಗಳ ಮೂಲಕವಾಗಿ, ದೇವತೆಗಳ ಮೂಲಕವಾಗಿ ಮಾಡಿಸಿದ್ಯ. ಅಂದ್ರೆ ತನ್ನ ಸೃಷ್ಟಿ ಅದು ವಿಸ್ತಾರವಾಗಬೇಕು, ವೃದ್ಧಿಯಾಗಬೇಕು ಅನ್ನೋದು ನಿನ್ನ ಸಂಕಲ್ಪ. ಆ ಸಂಕಲ್ಪಕ್ಕೋಸ್ಕರ ನೀನೇನ್ ಮಾಡಿದ್ಯಾ, ಒಂದು ಸ್ನೇಹದ ಪಾಶವನ್ನ ಇಟ್ಟಿದ್ದೀಯ. ತಂದೆ ತಾಯಿಂದರಿಗೆ ಮಕ್ಕಳ ಮೇಲೆ ಒಂದು ಸ್ನೇಹ ಇಲ್ಲ ಅಂತ ಆದ್ರೆ ಅವ್ರೇನ್ ಬೆಳೆಸೋದೇ ಇಲ್ಲ. ಅವ್ರ ಪಾಡಿಗೆ ಅವರು ಆ ಮಗುವನ್ನೆಲ್ಲೋ ಬಿಟ್ಬಿಡ್ತಾರೆ ಅಲ್ವಾ. ಮಗುವನ್ನೆಲ್ಲೋ ಬಿಟ್ಟುಬಿಟ್ರೆ ಆ ಪುಟ್ಟ ಮಗು ಅದು ಸ್ವತಂತ್ರವಾಗಿ ಎದ್ದು ನಿಲ್ಲುವವರೆಗೂ ಆಹಾರವನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಹಾರ ಇರಬಹುದು, ಅದು ನಿದ್ದೆ ಮಾಡಿಸೋದಿರ್ಬೋದು, ಪ್ರತಿ ಕ್ಷಣದಲ್ಲೂ ತಾಯಿ ಜೊತೆಗಿದ್ದು ಆ ಮಗುವನ್ನ ರಕ್ಷಣೆ ಮಾಡಬೇಕಾಗತ್ತೆ. ತಾಯಿಯ ಪ್ರೀತಿ, ತಂದೆಯ ಕಾಳಜಿ ಜೊತೆಗೆ ಆ ಮಗು ಬೆಳೆದ್ರೆ ಮಾತ್ರ ಅದು ಸಮರ್ಥವಾಗಿ ಬೆಳೆಯುತ್ತೆ. ಅದರಿಂದ ಮತ್ತೊಂದು ಸೃಷ್ಟಿ ಆಗತ್ತೆ. ಹಾಗೆ ನೀನು ನಿನ್ನ ಸೃಷ್ಟಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀನು ನಿನ್ನ ಸ್ವಾರ್ಥ ಭಾವನೆಯಿಂದಾಗಿ ನಮಗೆ ಸ್ನೇಹ ಪಾಶವನ್ನು ಯಾಕೆ ಕೊಡ್ಬೇಕಿತ್ತು? ಸ್ನೇಹದ ಪಾಶದಿಂದ ನಮ್ಮನ್ನ ಯಾಕೆ ಕಟ್ಟಾಕ್ಬೇಕಿತ್ತು? ಕಟ್ಟಾಕಬಾರ್ದಿತ್ತಲ್ವಾ? ನೀನು ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ, ನಿನ್ನ ಸೃಷ್ಟಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮನ್ನ ಸ್ನೇಹದ ಪಾಶದಲ್ಲಿ ಬಂಧನ ಮಾಡಿದ್ದಾದ್ರೂ ಯಾಕೆ ಮಾಡ್ಲೇಬಾರ್ದಿತ್ತು? ಅವರವರ ಕರ್ಮಕ್ಕನುಗುಣವಾಗಿ ಸಾವು ನೋವುಗಳು ಬರುತ್ತೆ, ಅಲ್ಲಿ ಯಾವುದು ಕ್ರಮ ಅಂತಿಲ್ಲ. ಯಾರು ಬೇಕಾದ್ರೂ ಸಾಯ್ಬೋದು ಅನ್ನೋದೇ ಆಗಿದ್ರೆ ನಮ್ಮನ್ನ ಯಾಕೆ ಈ ಒಂದು ಸ್ನೇಹದ ಬಾಂಧವ್ಯದಲ್ಲಿ ಕಟ್ಟ ಹಾಕಿದ್ಯಾ? ನನಗ ಆ ಮಗುವಿನ ಮೇಲೆ ಪ್ರೀತಿ ಯಾಕೆ ಕೊಟ್ಟೆ? ನೀನು ಕೊಡಬಾರ್ದಿತ್ತಲ್ವಾ? ನೀನೇ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ಸ್ನೇಹದ ಪಾಶವನ್ನ ತ್ವಂ ಇಮಂ ವಿವೃಶ್ಚಸಿ ವಿವೃಶ್ಚು ಛೇದನೆ, ನೀನೇ ತುಂಡು ಮಾಡ್ತಾ ಇದೀಯ ಅಲ್ವಾ? ನೀನೇ ಸೃಷ್ಟಿ ಮಾಡಿದಂತಹ ಹಗ್ಗ, ಆ ಹಗ್ಗದಲ್ಲಿ ಬಂಧನ ಮಾಡಿದವನು ನೀನೆ. ಸ್ನೇಹವೆಂಬ ಹಗ್ಗ, ಅದರಲ್ಲಿ ಬಂಧನ ಮಾಡಿದವನು ನೀನೆ. ಈಗ ಆ ಹಗ್ಗವನ್ನು ತುಂಡು ಮಾಡ್ತಾ ಇರೋನು ನೀನೆ. ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅನ್ನೋದನ್ನ ಕೃತಜ್ಞತಿ ಸತ್ತಿರುವಂತ ಮಗುವಿನ ಮುಂದೆ ರೋದನೆ ಮಾಡ್ತಾ ಭಗವಂತನ ಬಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ. ವ್ಯಾಖ್ಯಾನವನ್ನು ಓದ್ತೀನಿ. ಶರೀರಿಣಾಂ ಇಹ ಮೃತ್ಯು ಜನ್ಮನೋ ಏಕಃ ಏವ ಕ್ರಮಃ ಯದಿ ನಹಿ ಸ್ಯಾತ್ ತತ್ ಆತ್ಮಾನಂ ಕರ್ಮಭಿಃ ಪಾಪೈಃ ನಿರ್ಮಿತೈಃ ಪಾಪೈಃ ನಿಮಿತ್ತೈಃ ನಿಮಿತ್ತ ಪಾಪೈಃ ನಿಮಿತ್ತೈಃ ಸೃಷ್ಟಿ ವಿಪರೀತಃ ಕ್ರಮಃ ಏವ ಲಯೇ ಅಸ್ತು. ಅಂದ್ರೆ ಶರೀರಿಣಾಂ ಇಹ, ಶರೀರಿಗಳಿಗೆ, ಶರೀರವನ್ನ ಧಾರಣೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಜಗತ್ತಿನಲ್ಲಿ ಮೃತ್ಯು ಜನ್ಮನೋಹ, ಮರಣ ಮತ್ತು ಹುಟ್ಟು, ಇದಕ್ಕೆ ಏಕಃ ಏವ ಕ್ರಮಃ ಇದನ್ನೇ, ಒಂದೇ ಕ್ರಮ. ಮೊದಲು ಹುಟ್ಟಿದವರು ಮೊದಲು ಸಾಯ್ಬೇಕು, ನಂತರ ಹುಟ್ಟಿದವರು ನಂತರ ಸಾಯ್ಬೇಕು ಎಂಬ ಏಕ ಪ್ರಕಾರದ ಕ್ರಮ ಯದಿನಹಿ, ಒಂದು ವೇಳೆ ಇಲ್ಲ ಅಂತ ಆಗಿದ್ದಿದ್ರೆ ಯದಿನಹಿ ಸ್ಯಾತ್ ತತ್ ಆತ್ಮನಾಂ ಕರ್ಮಭಿಹಿ. ಮತ್ತೆ ಹೇಗೆ ತತ್ ಹುಟ್ಟು ಸಾವುಗಳು ಹೇಗೆ ಅಂದ್ರೆ ಆತ್ಮನಾಂ ಕರ್ಮಭಿಹಿ, ಆಯಾಯ ಜೀವಾತ್ಮನು ಮಾಡಿರ್ತಕ್ಕಂಥ ಕರ್ಮಗಳು. ಕರ್ಮ ಅಂದ್ರೆ ಪಾಪೈಹಿ ನಿಮಿತ್ತೈಹಿ, ಪಾಪಕ್ಕನುಗುಣವಾಗಿ ಮರಣ ಬರುತ್ತೆ ಅಂತ. ಸೃಷ್ಟಿ ವಿಪರೀತ ಕ್ರಮ ಏವ ಲಯೇ ಅಸ್ತು, ಅಂದ್ರೆ ಸೃಷ್ಟಿಗಿಂತಲೂ ವಿಪರೀತವಾಗಿರ್ತಕ್ಕಂಥ ಕ್ರಮ. ಅಂದ್ರೆ ಮೊದಲು ಹುಟ್ಟಿದವರು ನಂತರ ಸಾಯ್ಬಹುದು, ನಂತರ ಹುಟ್ಟಿದವರು ಮೊದಲು ಸಾಯ್ಬಹುದು. ಈ ಕ್ರಮವೇ ಬೇಕಾದ್ರೆ ಲಯ ಅಂದ್ರೆ ಮರಣದಲ್ಲಿ ಇದೆ ಅಂತ ಒಪ್ಪೋಣ. ಸೃಷ್ಟಿ ಪ್ರತಿರೂಪ ಲಯ ಕ್ರಮ ಕಥಂ ಇದಾನೀಂ ಅಂಗೀಕ್ರಿಯತೆ ಇತ್ಯತಃ ಅಂಗೀಕಾರವಾದಸ್ಯ ಇದಂ ಪ್ರಯೋಜನಂ ಯತ್ ಪೂರ್ವೋಕ್ತಸ್ಯ ಏವ ಸಮರ್ಥನಂ. ಅಂದ್ರೆ ಹಿಂದೆ ನಿನ್ನ ಕ್ರಮ ಸರಿ ಇಲ್ಲ ಅಂತ ಅವಳೇ ಹೇಳದ್ಲು, ಈಗ ನಿನ್ನ ಕ್ರಮ ಹಾಗೆ ಅಂತ ಬೇಕಾದ್ರೆ ಒಪ್ಪೋಣ, ಯಾಕಂದ್ರೆ ಕರ್ಮಕ್ಕನುಗುಣ ಆಗಲ್ವಾ. ಹಾಗಾದ್ರೆ ಸೃಷ್ಟಿ ಪ್ರತಿರೂಪ ಲಯಕ್ರಮ, ಸೃಷ್ಟಿಗೆ ವಿರುದ್ಧವಾಗಿ ಲಯಕ್ರಮ. ಮೊದಲು ಹುಟ್ಟುವವರು ನಂತರ ಸಾಯಬಹುದು, ನಂತರ ಹುಟ್ಟಿದವರು ಮೊದಲು ಸಾಯಬಹುದು. ಈ ರೀತಿಯಾಗಿ ಹುಟ್ಟು ಸಾವುಗಳ ಕ್ರಮ, ಅದನ್ನ ಕಥಮಿದಾನಿ ಅಂಗೀಕ್ರಿಯತೆ, ಯಾಕೆ ಈಗ ಒಪ್ಪಿಕೊಂಡ್ಲು ಅವಳು? ಇತ್ಯತಃ ಅಂಗೀಕಾರವಾದಸ್ಯ ಇದಂ ಪ್ರಯೋಜನಂ, ಆ ಒಪ್ಪಿದ್ದಕ್ಕೆ ಒಂದು ಅಂಗೀಕಾರವಾದ ಒಪ್ಪಿ ಈ ಮಾತನ್ನ ಆಡ್ತಾ ಇರೋದಕ್ಕೆ ಇದಂ ಪ್ರಯೋಜನಂ. ಯತ್ ಪೂರ್ವೋಕ್ತಸ್ಯವ ಸಮರ್ಥನಂ, ಹಿಂದೆ ನಿನ್ನ ಒಂದು ಕ್ರಮ ಸರಿ ಇಲ್ಲ, ನೀನು ಜಗತ್ತನ್ನ ಸರಿಯಾದ ಕ್ರಮದಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಂತ ಏನು ಹೇಳಿದ್ದು, ಅದನ್ನೇ ಮತ್ತೆ ಸಮರ್ಥನೆ ಮಾಡ್ಲಿಕ್ಕೋಸ್ಕರವಾಗಿ
ಹಿಂದೆ ಯಾವುದನ್ನ ಆಕ್ಷೇಪ ಮಾಡಿದ್ಲೋ ಅದನ್ನೇ ಒಪ್ಪಿಕೊಂಡು ಮಾತಾಡ್ತಾ ಇರುವಂತದ್ದು. ಪೂರ್ವಂ ಹಿ ನ ಅಸ್ಮಾಭಿಃ ಸೃಷ್ಟಿ ಪ್ರತಿರೂಪಃ ಕ್ರಮಃ ನಿರ್ನಿಮಿತ್ತಂ ಪ್ರತಿಷಿದ್ಧಃ ಕಿಂತು ಪರೇ ಜೀವತಿ ಅಪರಸ್ಯ ಮೃತು ದುಃಖ ವಿಶೇಷಃ ಭವತಿ ಸಹ ಮಾಭೂತ್ ಇತ್ಯೇತದರ್ಥಮೇವ. ಹಿಂದೆ ನಿಂದನೆ ಮಾಡಿದ್ದು ಅಂದ್ರೆ ಕೃತದ್ಯುತಿ, ಮೊದಲು ಹುಟ್ಟದವನನ್ನ ಬದುಕಿಸಿದ್ಯಾ, ನಂತರ ಹುಟ್ಟಿದವನನ್ನ ಸಾಯಿಸಿದ್ಯಾ ಅಂತ ನಿಂದನೆ ಮಾಡಿದ್ದಲ್ವ. ಅದು ಯಾಕೆ ನಿಂದನೆ ಮಾಡಿದ್ದು ಅಂತ ಹೇಳಿದ್ರೆ, ಸೃಷ್ಟಿ ಪ್ರತಿರೂಪ ಕ್ರಮ ನಿರ್ನಿಮಿತ್ತಂ ನ ಪ್ರತಿಸಿದ್ಧ, ಯಾವುದೇ ಕಾರಣ ಇಲ್ಲದೆ ನೀನು ಮಾಡಿದ ಕ್ರಮ ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ದಲ್ಲ. ಮತ್ತೇನು, ಕಿಂತು ಪರೇ ಜೀವತಿ, ಪರ ಅಂದ್ರೆ ತುಂಬಾ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಅವನು ಬದುಕಿದ್ದಾನೆ, ಅಪರಸ್ಯ ಅಲ್ಪ ವಯಸ್ಸಿನ ವ್ಯಕ್ತಿ ಮೃತು ಮರಣವನ್ನು ಹೊಂದುತ್ತಿರಲು ದುಃಖ ವಿಶೇಷ ವಿಪರೀತ ದುಃಖವಾಗತ್ತೆ. ವಯಸ್ಸಾದವರು ಮರಣವನ್ನು ಹೊಂದಿದರೆ ದುಃಖ ಆಗತ್ತೆ, ಆದರೆ ಕಡಿಮೆ. ಅವ್ರ ಜೀವನದಲ್ಲಿ ಅನುಭವಿಸಬೇಕಾದದ್ದನ್ನೆಲ್ಲ ಅನುಭವಿಸಿದ್ದಾರೆ, ನೋಡ್ಬೇಕಾಗಿರತಕ್ಕಂಥ ಸುಖವನ್ನೆಲ್ಲ ಕಂಡಿದ್ದಾರೆ ಅನ್ನೋ ಒಂದು ತೃಪ್ತಿ ಇರುತ್ತೆ. ಆದ್ರೆ ಅಪರ ಇನ್ನೂ ಜೀವನದಲ್ಲಿ ಏನೋ ಸಾಧನೆಯನ್ನ ಮಾಡತಕ್ಕಂಥ ವ್ಯಕ್ತಿ ಸತ್ತರೆ ತುಂಬಾ ದುಃಖ ವಿಶೇಷೋ ಭವತಿ ಸಹ ಮಾಭೂತ್, ಅಂತ ದುಃಖ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿಂದೆ ನಿಂದನೆ ಮಾಡಿರತಕ್ಕಂಥದ್ದು. ಇತ್ಯರ್ಥಮೇವ ತದೇವ ಚ ಪ್ರಯೋಜನಂ ಪ್ರಕಾರಾಂತರೇಣ ವ್ಯವಸ್ಥಾಪಯಿತಂ ಅಯಂ ಅಂಗೀಕಾರವೇದ ಇತ್ಯಾಶಯೇನ ಭಕ್ತಿ. ಅಂದ್ರೆ ನಿನ್ನ ಸೃಷ್ಟಿಯ ಕ್ರಮ ಸರಿ ಇಲ್ಲ ಅನ್ನೋದನ್ನ ಮತ್ತೆ ಹೇಳ್ಬೇಕಲ್ವಾ, ಅದಕ್ಕೋಸ್ಕರವಾಗಿ ಪ್ರಕಾರಾಂತರೇಣ ಅಂದ್ರೆ ಅಂಗೀಕಾರ ಮಾಡಿ, ಸರಿ ಮೊದಲು ಹುಟ್ಟಿದವರು ಮತ್ತೆ ಬೇಕಾದ್ರೂ ಸಾಯ್ಬೋದು, ಮತ್ತೆ ಹುಟ್ಟಿದವರು ಮೊದಲು ಬೇಕಾದ್ರೂ ಸಾಯ್ಬೋದು ಎಂಬುದನ್ನ ಇಟ್ಟುಕೊಂಡು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಇತ್ಯಾಶಯೇನ ಭಕ್ತಿ ನಹಿ ಕ್ರಮಶ್ಚೇತ್, ಅಲ್ಲಿ ಯಹ ಸ್ನೇಹ ಪಾಶಃ ನಿಜ ಸರ್ಗ ವೃದ್ಧಯೇ ಸ್ವಯಂ, ಅಲ್ಲಿ ಸ್ವಯಂ ಕೃತ ಅಲ್ವಾ, ಸ್ವಯಂ ಸ್ವೇನೇವ ಆ ಭಗವಂತನಿಂದಲೇ ಕೃತ ಮಾಡಲ್ಪಟ್ಟಿದೆ. ಇತ್ಯನೇನ ತಚ್ಛೇದನಂ ತವ ಶಕ್ಯಮಿತಿ ಸೂಚಯತಿ. ನೀನೇ ಕಟ್ಟದವನು, ಯಾರು ಕಟ್ಟದವನು ಅವನೇ ಬಿಚ್ಚೋದು ಅಥವಾ ಅವನೇ ತುಂಡು ಮಾಡೋದು ಸರಿನೇ. ನೀನೇ ಸ್ನೇಹ ಪಾಶವನ್ನ ಹಾಕದವನು, ನೀನೇ ಸ್ನೇಹ ಪಾಶವನ್ನು ಬಿಚ್ಚವನು ಅಥವಾ ತುಂಡು ಮಾಡೋನು ಸರಿ ಅನ್ನೋದನ್ನ ಅವಳು ಒಪ್ಕೊಂಡಿದ್ದಾಳೆ. ಇತಿ ಸೂಚಯತಿ. ತಸ್ಯ ಏವ ಅಕೃತವು ಶಿಶೂನಾಂ, ಅಂದ್ರೆ ಆ ಸ್ನೇಹ ಪಾಶವನ್ನೇ ಮಾಡಿಲ್ಲ ಅಂತಾಗಿದ್ರೆ, ತಸ್ಯ ಏವ ಸ್ನೇಹ ಪಾಶ, ತಂದೆ ತಾಯಿಯಂದರಿಗೆ ಮಕ್ಕಳಲ್ಲಿ ಸ್ನೇಹ ಪಾಶ ಅದಿಲ್ಲ ಅಂತಾಗಿದ್ರೆ, ಶಿಶೂನಾಂ ಸ್ವರಕ್ಷಣ ಶಕ್ತಿ ಭಾವೇನ, ಅವರು ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಒಂದು ಹಂತದವರೆಗೆ ಮತ್ತೊಬ್ಬರ ಸಹಕಾರ ಬೇಕೇ ಬೇಕು. ಸ್ವಶಕ್ತಿ ಅಭಾವೇನ ಜೀವನಮೇವನ ಸಿದ್ಧ್ಯತಿ, ಅವ್ರು ಬದುಕಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅವ್ರ ಜೀವನವೇ ಆಗ್ತಾ ಇರ್ಲಿಲ್ಲ. ಪ್ರಜಾವೃದ್ಧಿರೇವನ ಸ್ಯಾತ್, ಯಾವಾಗ ಅವರು ಬದುಕ್ತಾ ಇರಲಿಲ್ಲ ಪ್ರಜಾವೃದ್ಧಿನೇ ಆಗ್ತಾ ಇರ್ಲಿಲ್ಲ. ಮಗು ಹುಟ್ಟೋದು, ಅದನ್ನು ಪಾಲನೆ ಮಾಡೋರು ಯಾರು ಇಲ್ಲ, ಮಗು ಸಾಯೋದು, ಹೀಗೆ ಆಗ್ತಾ ಇತ್ತು. ಪ್ರಜಾವೃದ್ಧಿರೇವನ ಸ್ಯಾತ್ ಇತಿ ನಿಜಸ್ಯ ಸರ್ಗಸ್ಯ ವೃದ್ಧೆ, ನಿಜ ಸರ್ಗ ವೃದ್ಧೆ, ನಿಜ ಅಂದ್ರೆ ತನ್ನ ಸರ್ಗ ಸೃಷ್ಟಿ ಅದು ವೃದ್ಧಿ ಆಗಬೇಕು. ವೃದ್ಧಯೇ ಚತುರ್ಥಿ ವೃದ್ಧಿಯರ್ಥಂ, ವೃದ್ಧಿಗೋಸ್ಕರವಾಗಿ ಯಹ ಸ್ನೇಹಾಖ್ಯ ಪಾಶಃ ಕೃತಃ, ಸ್ನೇಹ ಎಂಬತಕ್ಕಂತ ಒಂದು ಪಾಶವನ್ನ ನೀನೇ ಮಾಡಿದ್ದೀಯಾ ಇತಿ, ಇದನ್ನ ನಾವು ಹೇಳ್ತಾ ಇದ್ದಾಳೆ. ಅಲ್ಲಿ ಫುಟ್ ನೋಟ್ ಇದೆ ನೋಡ್ಕೊಳ್ಳಿ ಸಂಸ್ಕೃತ ಬುಕ್ಕಲ್ಲಿ. ತಮಿಮಂ ವಿವೃಷ್ಟಸಿ ಚೇತ್ ಅಸ್ತು ಜನ್ಮ ಲಯಯೋ ಕ್ರಮಭಾವ. ನೀನೇ ಈ ಒಂದು ಸ್ನೇಹದ ಪಾಶವನ್ನು ತುಂಡು ಮಾಡ್ತೀಯ ಅಂತ ಆದ್ರೆ, ಜನ್ಮ ಮತ್ತು ಲಯಯೋ ಕ್ರಮಭಾವ ಅಸ್ತು, ಹುಟ್ಟು ಸಾವುಗಳು ಯಾವುದು ಕ್ರಮ ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಹುಟ್ಟಬಹುದು, ಯಾರು ಯಾವಾಗ ಬೇಕಾದ್ರೂ ಸಾಯ್ಬಹುದು. ತಸ್ಯ ಸತ್ವೇ ಅಪಿ ದುಃಖ ವಿಶೇಷಸ್ಯ ತದ್ದೇತುಭೂತ ಸ್ನೇಹಚ್ಛೇದಾದೇವ ಅನುದಯಾತ್. ಅಂದ್ರೆ ಕ್ರಮ ಇಲ್ಲದೆ ಹೋದ್ರೂ ಕೂಡ ದುಃಖ ಆಗತ್ತೆ. ಯಾಕೆ ದುಃಖ ಆಗತ್ತೆ? ತದ್ದೇತುಭೂತ ಸ್ನೇಹಚ್ಛೇದಾತ್, ಅಂದ್ರೆ ಆ ಬಾಂಧವ್ಯಕ್ಕೆ ಕಾರಣವಾದದ್ದು ಯಾವುದು? ಸ್ನೇಹ. ನನ್ನವರು ನಮ್ಮವರು ಎಂಬತಕ್ಕಂಥ ಒಂದು ಸ್ನೇಹ. ಆ ಸ್ನೇಹಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಭಗವಂತನೇ ಕಟ್ಟಿರ್ತಕ್ಕಂಥ ಪಾಶ, ಅದು ತುಂಡಾಗ್ತಾ ಇದೆಯಲ್ಲ ಅನ್ನೋದನ್ನ ಯಾವೊಂದು ಫುಟ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂಸ್ಕೃತ ಬುಕ್ಕಲ್ಲಿ. ಹೀಗಂತೂ ಅವರವರ ಕರ್ಮಕ್ಕೆ ಅನುಗುಣವಾಗಿ ಜನ್ಮ ಮರಣಗಳು ಬರೋದೇ ಅಂತ ಆದ್ರೆ ಈ ಬಂಧನ ಯಾಕೆ ಬೇಕಿತ್ತು? ಈ ಒಂದು ಬಾಂಧವ್ಯ ಯಾಕೆ ಬೇಕಿತ್ತು? ಬಾಂಧವ್ಯವನ್ನು ಕೊಡಬಾರದಿತ್ತು. ನನ್ನ ಮಕ್ಕಳು, ನನ್ನ ತಂದೆ ತಾಯಿಯಂದಿರು ಎಂಬುವಂತಹ ಒಂದು ಬಾಂಧವ್ಯ ಕೊಡಬಾರದಿತ್ತು. ಬಾಂಧವ್ಯ ಕೊಟ್ಟಿದ್ದೀಯಾ ಅಂತ ಆದ್ಮೇಲೆ ಹಾಗೇ ನೀನು ಏನ್ ಮಾಡಬೇಕು? ಸೃಷ್ಟಿ ಲಯಗಳನ್ನ ಮಾಡಬೇಕು. ಮೊದಲು ಬಂದವ್ರನ್ನ ಮೊದಲು ಗಾಯಿಸ್ಬೇಕು, ಕೊನೆಗೆ ಬಂದವ್ರನ್ನ ಕೊನೆಗೆ ಕರ್ಕೊಂಡು ಹೋಗ್ಬೇಕು. ಅದೇ ವ್ಯತ್ಯಾಸವನ್ನು ಯಾಕೆ ಮಾಡ್ತಾ ಇದ್ದೀಯಾ ಎಂಬುದಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಮೃತ್ಯು ಜನ್ಮನೋಹ ಅಂದ್ರೆ ಮೃತ್ಯು ಜನ್ಮನೋಹ, ಮರಣ ಮತ್ತು ಸಾವುಗಳಿಗೆ ಇಹ ಈ ಒಂದು ಜಗತ್ತಿನಲ್ಲಿ ಕ್ರಮಃ ಸರಿಯಾದ ಕ್ರಮವು, ಮೊದಲು ಹುಟ್ಟಿದವರು ಮೊದಲು ಸಾಯುವಂಥದ್ದು, ನಂತರ ಹುಟ್ಟಿದವರು ನಂತರ ಸಾಯುವುದು ಎಂತಕ್ಕಂಥ ಕ್ರಮಃ
ನಹಿ ಚೇತ್ ಇಲ್ಲವಾದರೆ, ನಹಿ ಚೇತ್ ಇಲ್ಲವಾದರೆ, ತತ್ ಅದು ಅದು ಅಂದ್ರೆ ಜನ್ಮ ಮರಣಗಳು, ಶರೀರಿಣ ದೇಹ ಧಾರಣೆಯನ್ನ ಮಾಡಿರುವಂತಹ ವ್ಯಕ್ತಿಗಳಿಗೆ ಆತ್ಮಕರ್ಮಭಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅಸ್ತು ಇರಲಿ, ಅಸ್ತು ಇರಲಿ. ಯಹ ಯಾವ ಸ್ನೇಹಪಾಶಃ ನಮ್ಮವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ ಎಂತಕ್ಕಂಥ ಸ್ನೇಹಪಾಶವು ನಿಜ ಸರ್ಗ ವೃದ್ಧಯೇ ತನ್ನ ತನ್ನ ಅಂದ್ರೆ ಭಗವಂತನ ಸೃಷ್ಟಿಯ ವೃದ್ಧಿಗೋಸ್ಕರವಾಗಿ ಸ್ವಯಂ ಕೃತಃ ನಿನ್ನಿಂದಲೇ ಮಾಡಲ್ಪಟ್ಟಿದೆ ತೇ ಅಂತಹ ನೀನು ತಂ ಇಮಂ ವಿವೃಶ್ಚಸಿ ಅಂತಹ ಈ ಒಂದು ಸ್ನೇಹ ಪಾಶವನ್ನು ತುಂಡು ಮಾಡ್ತಾ ಇದ್ದೀಯಾ, ಅಂದ್ರೆ ನೀನೇ ಹಾಕಿಕೊಟ್ಟಂತಹ ಒಂದು ಸ್ನೇಹ ಪಾಶವನ್ನ ನೀನೇ ತುಂಡು ಮಾಡ್ತಾ ಇದ್ದೀಯಾ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ. ನಹಿ ಕ್ರಮಶ್ಚೇತಿಹ ಮೃತ್ಯು ಜನ್ಮನೋ ಶರೀರಿಣಾಮಸ್ತು ತದಾತ್ಮಕರ್ಮಭಿಃ ಯಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ ಸ್ವಯಂ ಕೃತಸ್ತೆ ತಮಿಮಂ ವಿವೃಶ್ಚಸಿ. ಶ್ರೀಕೃಷ್ಣಾರ್ಪಣಮಸ್ತು.